ಎಸ್ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಹಬೆ ಅಥವಾ ಹಾಟ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಯಾಕೆ ಅಂತಂದ್ರೆ ಉಪಚುನಾವಣೆಯ ರಿಸಲ್ಟ್ ಇವತ್ತು ಅನೌನ್ಸ್ ಆಗ್ತಾ ಇದೆ. ಹಾಗೆ ಪಂಚರಾಜ್ಯಗಳ ಚುನಾವಣೆ ಕೂಡ ಇದೆ. ಪಂಚರಾಜ್ಯಗಳ ಚುನಾವಣೆಗೆ ಎಲ್ಲಾ ಪಕ್ಷಗಳು ಕೂಡ ಅಂದ್ರೆ ರಿಸಲ್ಟ್ಗೋಸ್ಕರ ಎಲ್ಲಾ ಪಕ್ಷಗಳು ಕೂಡ ಕಾಯ್ಕೊಂಡು ಕೂತ್ಕೊಂಡಿದ್ದಾವೆ. ಇದೇ ಹೊತ್ತಿನ ವಿಶೇಷ ಪಂಚ ಎಲೆಕ್ಷನ್ ರಿಸಲ್ಟ್. ನಾನು ಕಾವ್ಯ ಹೆಗಡೆ. ಎಸ್ ವೀಕ್ಷಕರೇ, ಈಗ ನೀವು ನೋಡಿದ ಹಾಗೆ ಎಲ್ಲಾ ಕಡೆಯಲ್ಲೂ ಕೂಡ ಈಗ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಈಗ ಆಲ್ರೆಡಿ ಅಂಚೆ ಮತದಾನಗಳನ್ನ ತೆಗೆದು ಯಾರ್ಯಾರು ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಅಂತ ಹೇಳಿ ಆಲ್ರೆಡಿ ಶುರು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಎಸ್, ಈಗ ನಮ್ಮ ಜೊತೆಗಿದ್ದಾರೆ ವಿಜಯ್ ಪ್ರಸಾದ್, ಬಿಜೆಪಿ ವಕ್ತಾರರು, ಹಾಗೆ ಡಾಕ್ಟರ್ ವಾಸುದೇವ್ ರಾವ್ ಕಶ್ಯಪ್, ರಾಜಕೀಯ ವಿಶ್ಲೇಷಕರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಒಂದಿಷ್ಟು ಮಾತನಾಡೋಣ ಅವ್ರ ಜೊತೆಗೆ. ಮೊದಲನೇದಾಗಿ ವಾಸುದೇವ್ ಸರ್ ಹತ್ರ ಕೇಳಬೇಕು ಅಂತಂದ್ರೆ, ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಏನಾಗಬಹುದು? ರಾಜಕೀಯ ಪಡಶಾಲೆ ಒಳಗೆ, ಭಾರತ ದೇಶದ ರಾಜಕೀಯ ಪಡಶಾಲೆನಲ್ಲಿ ಮತ್ತೆ ಕ್ಷಾತ್ರದ ಒಂದು ಗಣರಾಜ್ಯಗಳು ತೆಗೆದುಕೊಂಡಾಗ ಈ ಒಂದು ಚುನಾವಣೆ ಇದೆಯಲ್ಲ, ಒಂದು ಎಚ್ಚರಿಕೆ ಗಂಟೆನೂ ಆಗತ್ತೆ, ಜೊತೆಗೆ ಒಂದು ಕ್ಷಣಗಣನೆ. ಈಗ ಇದು ಈ ಒಂದು ವೆಸ್ಟ್ ಬೆಂಗಾಲ್ ಚುನಾವಣೆ ಅಂದ್ರೆ ಪಂಚರಾಜ್ಯಗಳ ಚುನಾವಣೆ ಜೊತೆಗೆ ವಿಶೇಷ ವೆಸ್ಟ್ ಬೆಂಗಾಲ್ ಚುನಾವಣೆ ಇವು ರಾಜಕೀಯದ ಒಂದು ಭೂಪಟವನ್ನು ಬದಲಾಯಿಸತಕ್ಕಂಥ ಅವಕಾಶ ಬಹಳ ಇದೆ. ಅಂದ್ರೆ ಈಗ ಏನು ಆ ರಿಸಲ್ಟ್ ಕೌಂಟ್ ಡೌನ್ ಆಗೋ ತನಕನೂ ಕೂಡ ತೀರ್ಮಾನಕ್ಕೆ ಬರಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಿ. ಬಟ್ ಒಂದಂತೂ ಖಚಿತ, ಎರಡು ದೈತ್ಯ ಶಕ್ತಿಗಳ ಮಧ್ಯೆ ನಡೀತಾ ಇರತಕ್ಕಂಥ, ಒಂದು ಸ್ತ್ರೀ ಶಕ್ತಿ, ಒಂದು ಪುರುಷ ಶಕ್ತಿ ಮಧ್ಯೆ ನಡೀತಾ ಇರತಕ್ಕಂಥ ಒಂದು ದೈತ್ಯದ ಒಂದು ಹೋರಾಟ. ಏನು ನೀವು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದೀರಿ ಸ್ಪೀಡ್ ನ್ಯೂಸ್ಗೆ, ಅದು ಎಲ್ಲೋ ಒಂದ್ ಕಡೆ ಟಿಎಂಸಿ ವಿಚಾರಕ್ಕೆ ಬರುವುದಾದ್ರೆ, ನಾವು ಬಿಟ್ಕೊಡೋದಿಲ್ಲ, ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ ಅಂತ ದೀದಿ ಕುತ್ಕೊಂಡಂಗೆ ಇರೋ ತರ ಕಾಣಿಸ್ತಾ ಇದೆ. ಅದೇನಾಗಿದೆ ಮೇಡಮ್, ಆ ಒಂದು ಅಧಿಕಾರದ ಇದಿದೆಯಲ್ಲ, ಲಾಪನ ಮತ್ತು ಅಲಿಪ್ತತೆ ಇದೆಯಲ್ಲ, ಅಂದ್ರೆ ಅಧಿಕಾರ ಅಷ್ಟು ಸುಲಭ ಬಿಟ್ಕೊಡಕ್ ಬರೋದೇ ಇಲ್ಲ. ಯಾಕಂತಂದ್ರೆ ಯಾವ ಕಾಂಗ್ರೆಸ್ಸಿನ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಜಾಗ ಆಗಿತ್ತು, ಸ್ವತಂತ್ರದ 1947 to 1950 ತನಕ ಕೂಡ ಕಾಂಗ್ರೆಸ್ ಆಡಿತು. ತದನಂತರ ಎಡಪಂಥೀಯರು ಆಡಿದ್ರು, ಎಡಪಕ್ಷಿಗಳು ಆಡಿದ್ರು. ತದನಂತರ ಅವರಿಂದ ಕಿತ್ಕೊಂಡು ಎರಡು ಪಾರ್ಟಿಯನ್ನು ಒಂದು ಕಡೆ ಮೂಲ ಗುಂಪು ಮಾಡಿ ಕಿತ್ಕೊಂಡು 15 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ಮಾಡತಕ್ಕಂಥ ಮಮತಾ ಬೆನರ್ಜಿ ಇದ್ದಾರೆ. ಅವ್ರು ಅಷ್ಟು ಸುಲಭ, ಯಾಕಂತಾರೆ ಅದನ್ನು ಒಂಥರ ಫೆಡರಲ್ ಆಫ್ ವೆಸ್ಟ್ ಬೆಂಗಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಟ್ ಈಸ್ ನಾಟ್ ಜಸ್ಟ್ ಲೈಕ್ ಬೇರೆ ರಾಜ್ಯಗಳ ತರ ಆಲ್ಟರ್ನೇಟಿವ್ ಇಲ್ಲ. ಉದಾಹರಣೆಗೆ ಕೇರಳದಲ್ಲಿ ಆಲ್ಟರ್ನೇಟಿವ್ ಇದೆ, ಎಡ ಅಥವಾ ಬಲ. ತಮಿಳುನಾಡಲ್ಲಿ ಒಂದು ಎಡ ಆಲ್ಟರ್ನೇಟಿವ್ ಇದೆ, ಒಂದು ADMK, ಒಂದು DMK. ಹೀಗಿದ್ದಾಗ ಇಲ್ಲಿ ಏನಾಗಿದೆ ಅಂತಂದ್ರೆ, ಒಂಥರ ಆಕೆ ಮೊಮೆಂಟ್ ಟೈಕೂನ್ ಅಂತ ಕರಿತೀವಿ. ಮೊಮೆಂಟ್ ಟೈಕೂನ್ ಏನಾದ್ರೂ ನಾವು ಬಿಡೋದೇ ಇಲ್ಲ ಅಂತ ಹೇಳಿ ಗಟ್ಟಿತನ ಇರತಕ್ಕಂಥ ಒಂದು ಪರ್ಸನಾಲಿಟಿ. ಅಲ್ಲ, ಸಮೀಕ್ಷೆಗಳು ಬೇರೆ ಹೇಳಿದ್ರು, ಆ ಸಮೀಕ್ಷೆಗಳು ಯಾವುದನ್ನು ನಂಬಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳಿದ್ರು. ಮತ್ತೆ ಕರ್ನಾಟಕದ ಸಮೀಕ್ಷೆಗಳನ್ನು ಕೂಡ ನಂಬೋದಿಲ್ಲ ಅಂತ ಹೇಳಿ ನಮ್ಮ ರಾಜಕೀಯ ನಾಯಕರು. ಸಮೀಕ್ಷೆ ಏನಾಗುತ್ತೆ, ಇಟ್ ಇಸ್ ಓನ್ಲಿ ಅಸಂಪ್ಷನ್ಸ್. ಈಗ ಚುನಾವಣೆ ಮುಗಿದ ತಕ್ಷಣ, ಒಂದು ಚುನಾವಣೆ ಮುಗೀತು, 5 ಗಂಟೆ ಮುಗಿದ ತಕ್ಷಣ 6 ಗಂಟೆ 7 ಗಂಟೆ ಒಳಗೆ ಏನು ಎಕ್ಸಿಟ್ ಪೋಲು ಅಥವಾ ಒಪಿನಿಯನ್ ಪೋಲ್ಗಳಿಗೆಲ್ಲ ಇದೆ. ಇವೆಲ್ಲವೂ ಕೂಡ ಒಂಥರ ಒಂದು ಲೇಯರ್ನಲ್ಲಿ ಬ್ರಾಡ್ಕಾಸ್ಟಿಂಗ್ ಅಕ್ಯುರೇಟ್ ಆಗಿ ಕೊಡಬೇಕಾದ, ಅದಕ್ಕೆಲ್ಲ ಅಂತಿಮ ತೀರ್ಪು ಕೊಡಬೇಕಾದ್ರು ಮತದಾರ. ಆ ಮತದಾರನ ಏನು ಬಚ್ಚಿಟ್ಟಿದ್ದಾನೆ, ತನ್ನ ಒಂದು ಅಭಿಪ್ರಾಯವನ್ನು ಏನು ಬಚ್ಚಿಟ್ಟಿದ್ದಾನೆ, ಅದು ಬರಬೇಕಾದ್ರೆ ಅದಕ್ಕೊಂದು ಸಕಾಲ ಮುಹೂರ್ತ ಬೇಕೇ ಬೇಕು. ಇವತ್ತು 4ನೇ ತಾರೀಕಿನ ಮುಹೂರ್ತ ಏನು ಅಂತಂದ್ರೆ, ಎಷ್ಟು ಯಾರೇ ಏನು ಹೇಳ್ಕೊಳ್ಳಿ, TV ಬೇರೆ ಬೇರೆ ಪ್ರತಿಷ್ಠಿತ ಒಂದು ಎಕ್ಸಿಟ್ ಪೋಲ್ಗಳು ಅಥವಾ ಪ್ರತಿಷ್ಠಿತ ಸಂಘಟನೆಗಳು ಅಥವಾ ಆರ್ಗನೈಸೇಷನ್ನು ಮೀಡಿಯಾಗಳು ಹೇಳ್ಕೊಂಡು ಕೂಡ
ಇಲ್ಲಿ ಮತದಾರರದ ನಾಡಿ ಹಿಡ್ತಾ ಇದೆಯಲ್ಲ, ಆ ನಾಡಿ ಹಿಡಿತವನ್ನು ಇವತ್ತೇನು ಅಂದ್ರೆ ಈ ಸಂಜೆ ಬಹುಶಃ ಅದು 12 ಅಂದ್ರೆ ಈಗಿರತಕ್ಕಂಥ ಸಿಸ್ಟಮ್ ಒಳಗೆ 12 1 ಗಂಟೆ ಒಳಗೆ ಗೊತ್ತಾಗ್ಬಿಡುತ್ತೆ ಆ ಮತದಾರರ ನಾಡಿ ಹಿಡ್ತಾ ಏನು ಅಂತ ಗೊತ್ತಾಗ್ಬಿಡುತ್ತೆ. ತಮಿಳ್ನಾಡು ಯಾವ ರೀತಿಯಾಗಿ ಗರಿಗಿದ್ರೆ ಅಂದ್ರೆ ತಮಿಳ್ನಾಡಿನಲ್ಲಿ ಕೆ ಸ್ಟಾಲಿನ್ ಅವರದ್ದು ಈಗ ಆಲ್ರೆಡಿ ಪಕ್ಷ ಮುನ್ನಡೀತಾ ಇದೆ ಎನ್ನುವಂತಹ ವಿಚಾರಗಳು ಬರ್ತಾ ಇರುವಂತದ್ದು ಏನಾಗ್ತದೆ ಅಲ್ಲಿಗೆ ತಮಿಳ್ನಾಡಲ್ಲೂ ಕೂಡ ತಮಿಳ್ನಾಡು ಮತ್ತೆ ವೆಸ್ಟ್ ಬೆಂಗಾಲ್ ಒಂದು ಸಾಮ್ಯತೆ ಇದೆ ನೋಡಿ. ತಮಿಳ್ನಾಡು ಕೂಡ ಏನು ಮಾಡ್ತು, ಈ ಮಹಿಳೆ ಇಲ್ಲಿಂದ ಏನಾಗುತ್ತೆ ಇವತ್ತಿನ ಈ ಚುನಾವಣೆಯಲ್ಲಿ ವಿಶಿಷ್ಟವಾದ ಒಂದು ವಿಷಯ ತಮ್ಮ ಗಮನಕ್ಕೆ ರಚಿಸ್ಬಿಡ್ತಾರೆ. ವುಮೆನ್ ಓರಿಯಂಟೇಷನ್ ಇದು, ಮಹಿಳೆಯರು ತೀರ್ಪು ಕೊಡ್ತಕ್ಕಂಥ ಎಲೆಕ್ಷನ್ಗಳು ತಮಿಳ್ನಾಡು ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು. ತಮಿಳ್ ಓರಿಯಂಟೇಷನ್ ಯಾವ ಥರ ಅಂತಂದರೆ ಅಲ್ಲಿ ವೆಸ್ಟ್ ಬೆಂಗಾಲಲ್ಲೂ ಕೂಡ ಕೆಲವು ಮಹಿಳೆಗೆ ಸಂಬಂಧಪಟ್ಟಕ್ಕಂಥ ಸ್ಕೀಮ್ಗಳು, ತಮಿಳ್ನಾಡಲ್ಲಿ ಕೂಡ ಸೌಮ್ಯತೆ ಭಾಳ ಇದೆ. ಇವತ್ತಿನ ಏನಾದರೂ ತೀರ್ಪುಗಾರ ಆಗಿದ್ರೆ ಅಲ್ಲಿ ಯಾರೇ ನಿಂತ್ಕೊಂಡಿರಲಿ, ಅದನ್ನು ಹಪಾಪಿ ಇರಲಿ, ಫಿಲಮ್ ಆ್ಯಕ್ಟರ್ ಅಂತನೋ ಅವರು ಇವರು ಅಂತನೋ ADMK ಅಂತನೋ ಏನಿದ್ರೂ ಕೂಡ ಮಹಿಳೆಯರು ಏನು ಅದು ತೀರ್ಪು ಕೊಡ್ತಾರೆ ಅದೇ ಅಂತಿಮ ತೀರ್ಪಾಗತ್ತೆ. ಇಲ್ಲಿ ನಿಮ್ಮ ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಅಥವಾ ತಮಿಳ್ನಾಡು ಆಗಿರ್ಬೋದು. ಕೇರಳದಲ್ಲಿ ಒಂದ್ಸಾಗಿ ನಾಗಲೇ ಒಂದು ಹೇಳಿದೆ ನಿಮ್ಗೆ, ಏನಂತಾರೆ ಎಡ ಮತ್ತು ಏನು UDF ಮತ್ತು ಬೇರೆ ಏನಿದೆ ಅವು ಆಲ್ಟರ್ನೇಟಿವ್ ತೊಗೊಳ್ತಾವೆ. ಬಟ್ ಇಲ್ಲಿ ಏನಾಗತ್ತೆ ಅಂತಂದರೆ ಒಂದು ರಾಜ್ಯಭಾರ ಆಳತಕ್ಕಂಥವ್ರ ಆ ಧೋರಣೆಗಳು, ಅವರ ಆಡತಕ್ಕಂಥ ವೈಖರಿಗಳಿದೆಯಲ್ಲ ಅವು ಕೆಲಸದಲ್ಲಿ ಉಲ್ಟಾ ಹೊಡೆಯುತ್ತೆ. ಉದಾಹರಣೆಗೆ ಜಾಸ್ತಿ ಹೇಳಿ ಈ ವಿಶೇಷ ಹೇಳ್ತೀನಿ ಕೇಳಿ, ಈ ಚುನಾವಣೆಯಲ್ಲಿ 26 ಚುನಾವಣೆಯಲ್ಲಿ ಅತಿ ಹೆಚ್ಚು ಮತದಾನ ಆಯಿತು. ಅತಿ ಹೆಚ್ಚು ಮತದಾನ ಅಂತಂದರೆ ಟ್ರ್ಯಾಕ್ ರೆಕಾರ್ಡ್ ಆಯ್ತದು. ವೆಸ್ಟ್ ಬೆಂಗಾಲ್ನಲ್ಲಿ 91 ಪಾಯಿಂಟ್ ಏನು ಚಿಲ್ಲರೆ ಬಂತು, ತಮಿಳ್ನಾಡಲ್ಲಿ ಕೂಡ 82 ಪಾಯಿಂಟ್ ಏನು ಬಂತು. ಅದು ಬಂದ ಮೇಲೆ ಏನಾಯಿತು, ಇಲ್ಲಿ ಈಗ ಒಂದು ಅಸಂಪ್ಷನ್ ಇದೆ ಏನಂತಂತಂದರೆ ಯಾವಾಗಿದು ಜನರು ಮತದಾನ ಹೊರಗೆ ಹಾಕಕ್ಕೆ ಬಂದರು, ಎಲ್ಲೋ ಒಂದು ಕಡೆ ತಮ್ಮ ತಮ್ಮ ಸಿಟ್ಟು ದುಗುಡ ದಮ್ಮಾನವನ್ನು ತೋರ್ಸೋಕ್ಕೋಸ್ಕರ ಹೊರಗೆ ಬಂದರು ಅಂತ ಹೇಳಿ ಒಂದು ಪ್ರತೀತಿ ಕೂಡ ಇದೆ. ಅಂದರೆ ವಿ ವಾಂಟೆಡ್ ಟು ಚೇಂಜ್ ಅನ್ನತಕ್ಕಂಥದ್ದು ಬಂದಾಗ ಆ ಚೇಂಜ್ ಅನ್ನೋದು ತೋರ್ಸೋದಕ್ಕೋಸ್ಕರ ಏನು ಮಾಡ್ತಾರೆ, ಜನ ಹೊರಗೆ ಬಂದುಬಿಟ್ರೆ ತುಂಬ ಚೆನ್ನಾಗಾಯ್ತದು ಚುನಾವಣೆ. ಬಹುಶಃ ಭಾರತ ದೇಶದ ರಾಜಕೀಯ ಕ್ಷೇತ್ರದೊಳಗೆ ಮತ್ತೆ ಚುನಾವಣೆ ಒಂದು ಜಗತ್ತಿನಲ್ಲಿ ಇದೊಂದು ಮಾತ್ರ ಏನಂತಂದ್ರೆ ರೆಕಾರ್ಡ್ ಬೇಕಾಯ್ತು. ವಿಜಯ್ ಪ್ರಸಾದ್ ಸರ್, ಈಗ ಸದ್ಯದ ಪರಿಸ್ಥಿತಿ ಏನು ಅಂತಂದ್ರೆ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂದಿದೆ. ಆದರೆ ಕರ್ನಾಟಕದಲ್ಲಿರುವಂತಹ 2 ಕ್ಷೇತ್ರ ಚುನಾವಣೆಯ ರಿಸಲ್ಟ್ ಇನ್ನೊಂದು ಕಡೆ. ನಾನು ನೇರವಾಗಿ ಮಾತನಾಡುವುದಾದ್ರೆ ಈಗ ಕರ್ನಾಟಕದಲ್ಲಿರುವಂತಹ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ರೆ ಒಂದು ಕಡೆ ಕಾಂಗ್ರೆಸ್ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಕರ್ನಾಟಕದ ಮಟ್ಟಕ್ಕೆ ಹೇಳಬೇಕು ಅಂತಂದರೆ ಯೂಶಲಿ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಸ್ಟಾರ್ಟ್ ಆಗೋದು ಎಲೆಕ್ಷನ್ ಹತ್ತಿರ ಬರ್ತಿದ್ದೆ. ಕರ್ನಾಟಕದಲ್ಲಿ ಏನಾಗಿದೆ ಅಂತಂದರೆ ಈ ಆಡಳಿತ ವಿರೋಧಿ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಇವಾಗಲೇ 2026 2 ವರ್ಷದ ಮುಂಚೆನೇ ಸ್ಟಾರ್ಟ್ ಆಗಿದೆ. ಈ 2 ಕ್ಷೇತ್ರ ಇದೆಯಲ್ಲ ಕರ್ನಾಟಕದಲ್ಲಿ, ಬಾಗಲಕೋಟೆ ಆಮೇಲೆ ದಾವಣಗೆರೆ ದಕ್ಷಿಣದ ಸೌತ್ ಇರೋದು, ಅದು ಎರಡರಲ್ಲೂ BJPನೇ ಬರೋದು, ಎರಡರಲ್ಲೂ BJP. ಯಾಕಂದರೆ ಅಲ್ಲಿರೋ ಜನಗಳೂ ಅಷ್ಟೇ, ಅವ್ರನ್ನ ಎಲ್ಲ ಕರ್ನಾಟಕದವರು ನೋಡಿದ್ದಾರೆ ಜನಗಳು ಯಾವ ಥರ ಆಡಳಿತ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಅವ್ರದ್ದು ಸಿದ್ದರಾಮಯ್ಯ ಆಮೇಲೆ DKC ಅವ್ರದ್ದು ಯುದ್ಧ ಕಾಳಗ ಅಂತಲೇ ಹೇಳ್ಬೋದು. ಯಾವ ಥರ ನಡೀತಾ ಇದೆ, US ಇಸ್ರೇಲ್ ಆಮೇಲೆ ಇರಾನ್ ಯುದ್ಧಕ್ಕೆ ಒಂದು ವಿರಾಮ ಸಿಕ್ಕಿದೆ. ಬಟ್ ಇವರಿಬ್ಬರು ಯುದ್ಧಕ್ಕೆ ಯಾವತ್ತೂ ವಿರಾಮ ಇನ್ನೂ ಸಿಕ್ಕೇ ಇಲ್ಲ. ಸೊ ಇವರಿಬ್ಬರದ್ದು ನೋಡ್ತಾ ಇರಬೇಕಾದ್ರೆ ಆಡಳಿತ ಅನ್ನೋದು ಇಲ್ಲವೇ ಇಲ್ಲ. ಸರ್ಕಾರ 3 ವರ್ಷ ಆದ್ರೂ ಟೇಕ್ ಆಫೇ ಆಗಿಲ್ಲ. ಸೊ ಏನು ಆಡಳಿತ ಕೊಡ್ತಾ ಇದ್ದಾರೆ ಇವಾಗ. ಅದ್ರ ಜೊತೆಗೇನೆ ಕರ್ನಾಟಕನೂ ಅಷ್ಟೇ, BJP ಸರ್ಕಾರ ಇದ್ದಾಗ ಎಷ್ಟೊಂದು ಪಾಯಿಂಟ್ಸಲ್ಲಿ ಮುಂದೆ ಇದ್ದಿದ್ದು, 3 ವರ್ಷದಲ್ಲಿ ಅದನ್ನು ಹಿಂದೆ ತಂದು ಬ್ಯಾಕ್ವರ್ಡ್ ರಿವರ್ಸ್ ಹಿಂದೆ ಹೋಗೋ ಸ್ಥಿತಿ ಅಂತ ಬಂದ್ಬಿಟ್ಟಿದೆ. ಅದ್ರ ಜೊತೆಗೇನೆ ಡೆವಲಪ್ಮೆಂಟ್ ಇಲ್ಲ, ಆಮೇಲೆ ಸಾಲದ ಕೂಪುತ್ತಳಿ, ಬೆಲೆ ಏರಿಕೆ, ಜನಗಳು ಕಾಂಗ್ರೆಸ್ ವಕ್ತಾರ ಹಿಂದೆ ಹೋಗಿರೋಕೆ 2-3 ಪಾಯಿಂಟ್ಸ್ ನಾನು ಹೇಳ್ತೀನಿ ಕಾಂಗ್ರೆಸ್ ಪರವಾಗಿ ಅಂತಂದ್ರೆ ಅಂದ್ಕೊಳ್ಳಿ. ಯಾಕಂದ್ರೆ ಅವ್ರು ಇಲ್ಲ ಈಗ ಅವ್ರ ಬಗ್ಗೆ ಇಲ್ಲ ಕಾಂಗ್ರೆಸ್ ಅವರ ಯಾರು ಅಲ್ಲ ಮೈಂಡ್ ಸೆಟ್ ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಅವರು ಇರಲೇಬೇಕು
ಇಲ್ದೇನು ಪರವಾಗಿಲ್ಲ, ಜನಗಳು ನೋಡ್ತಾ ಇದ್ದಾರೆ. ಆಯ್ತಾ, ಅವ್ರ ಕಾಂಗ್ರೆಸ್ ವಕ್ತಾರ ಬಂದ ತಕ್ಷಣ ರಾಜ್ಯದ ಪರಿಸ್ಥಿತಿ ಚೇಂಜ್ ಆಗಲ್ಲ. ಆಯ್ತಾ, ಅವ್ರು ಇಲ್ದೇ ಇದ್ರೇನು ರಾಜ್ಯದ ಪರಿಸ್ಥಿತಿ ಅಧೋಗತಿಗೆ ಹೋಗಿರೋದಂತೂ ಗ್ಯಾರಂಟಿ. ಆಯ್ತಾ, ಅಧೋಗತಿಗೆ ಹೋಗಿರೋದು ಗ್ಯಾರಂಟಿ. ಡೆವಲಪ್ಮೆಂಟ್ ಇಲ್ಲ, ಮಳೆ ಬರ್ತಾ ಇದೆ, ಸಿದ್ದರಾಮಯ್ಯ ಇಲ್ಲ, ಡಿ ಕೆ ಶಿವಕುಮಾರ್ ಬೆಂಗಳೂರು ಇದಿಲ್ಲ, ಒಂದು ಮಳೆ ಬಂದಿದ್ದಕ್ಕೆ 9 ಸಾವು ಆಗತ್ತೆ. ಇದು ಯಾವ ತರ ಅಧಿಕಾರ ಮೇಡಮ್? ಇದು ಇವಾಗ ಸದ್ಯದ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ, ಯಾರಿಗೆ ಟಿಕೆಟ್ ಕಾಂಗ್ರೆಸ್ ಇಂದ ಯಾರು ಅಧಿಕಾರದಲ್ಲಿ ಇರ್ತಾರೋ ಅದೇ ಪಕ್ಷ ಉಪಚುನಾವಣೆಯಲ್ಲಿ ಗೆಲ್ಲುತ್ತೆ ಎನ್ನುವಂತಹ ಮಾತು. ನೋಡಿ, ಹೌದು, ಒಂದು ತರದಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರಿಗೆ ಗೆಲ್ಲೋದು ಅದೊಂಥರ ಸೆಟ್ ಅಜೆಂಡಾ ಇದೆ. ಆಯ್ತಾ, ಈ ಕೇಸಲ್ಲಿ, ಕರ್ನಾಟಕ ಕೇಸಲ್ಲಿ ಜನಗಳು ಟಿಕೆಟ್ ಅವ್ರಿಗೆ ಯಾರು ಕೊಡ್ತಾರೆ ಯಾರು ಕೊಡೋಲ್ಲ ಅನ್ನೋದು ಆ ಪಕ್ಷಕ್ಕೆ ಬಿಟ್ಟಿದ್ದು. ಅದ್ರ ಜೊತೆಗೇನೆ ಜನಗಳು ನೋಡ್ತಾರಲ್ವಾ ಯಾವ ತರ ಕೆಲಸ ಮಾಡಿದ್ದಾರೆ. ಆ 2 ಸೀಟ್ ಕರ್ನಾಟಕ ಇದರಲ್ಲಿ, ಆ 2 ಸೀಟ್ ಕಾಂಗ್ರೆಸ್ ಬಂದ್ರು ಕರ್ನಾಟಕ ಸ್ಥಿತಿ ಅಂತೂ ಚೇಂಜ್ ಆಗಲ್ಲ. ಡಿ ಕೆ ಶಿವಕುಮಾರ್ ಆಮೇಲೆ ಬಿಜೆಪಿ ಸ್ವಲ್ಪ ಗೆದ್ರೆ ಬಲ ಸಿಕ್ಕಂಗಾಗತ್ತೆ. ಯಾವ ತರ? ಹೌದು, ಇದೆಲ್ಲ ಗೊತ್ತಾಗತ್ತೆ. ಬಿಜೆಪಿ 2 ಸೀಟ್ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ನಾವು ಹೇಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಆಡಳಿತ ವಿರೋಧ ಅನ್ನೋದು ಎಷ್ಟಿದೆ ಅಂತ ಒಂದು ಮನದಟ್ಟಾಗುತ್ತೆ ಅವ್ರಿಗೆ. ಆಯ್ತಾ, ಕಾಂಗ್ರೆಸ್ ಇವತ್ತು ಹೇಳೋ ಸ್ಥಿತಿಯಲ್ಲಿ ಇಲ್ಲ, ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ಯಾರೋ ಅಪ್ಪ ಅಮ್ಮ ಅನ್ನೋರು ಯಾರು ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಇವ್ರ ಪಾಡಿಗೆ ಇವರು 6 ಗುಂಪು 7 ಗುಂಪು ಅಂತ ಮಾಡ್ಕೊಂಡು ಕರ್ನಾಟಕನ ಛಿದ್ರ ಮಾಡಿ ಒಂದು ಅಭಿವೃದ್ಧಿ ಕಾಣ್ತಾ ಇಲ್ಲ. ಬೆಲೆ ಏರಿಕೆ ಆಗ್ತಾ ಇದೆ. ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ. ಗುಂಡಿ ಮುಚ್ಚಿದ್ರು ಆ ಗುಂಡಿ ಮುಚ್ಚೋ ಜಾಗದಲ್ಲಿ ಅವರು ಎಷ್ಟು ಒಂದೊಂದು ಗುಂಡಿ ಮುಚ್ಚಕ್ಕೆ 1 ಲಕ್ಷ ಅಂತ ಚಾರ್ಜ್ ಮಾಡಿದ್ದಾರೆ. ಇದು ಎಲ್ಲಿ ಹೋಗ್ತಾ ಇದೆ? ಆಮೇಲೆ ನಿನ್ನೆ ದಿವಸ ಹೋದ ವಾರ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಿದ್ರು. ಇಂಡಸ್ಟ್ರಿ ಯಾವ ತರ ಸಫರ್ ಆಗ್ತಾ ಇದೆ ಅಂತ ಇವಾಗ ನೀವು ಹೇಳ್ಬೋದಾ? ಏನು? ಖಂಡಿತ ಸರ್, ಇವಾಗ ನಿಮ್ಮ ಹತ್ರನೇ ಬರ್ತಾ ಇದ್ದೆ ನಾನು. ನೋಡಿ, ಈಗ ಇದು 2 ಕ್ಷೇತ್ರಗಳು ಏನಿದೆ ಉಪಚುನಾವಣೆದು, ಅದು ಬಿಜೆಪಿಗಾಗಲಿ ಅಥವಾ ಕಾಂಗ್ರೆಸ್ಗಾಗಲಿ ಮಾನದಂಡ ಅಲ್ವೇ ಇಲ್ಲ. ಅದು ಇಟ್ ಇಸ್ ಓನ್ಲಿ ಹಾರ್ಡ್ಲಿ 2.5 years ಅಷ್ಟೇ.